ಹಾಯ್ ಸ್ನೇಹಿತರೆ, ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ ತಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು. ವಿದ್ಯಾರ್ಥಿಗಳ ಈ ಒಂದು ತರಗತಿಯಲ್ಲಿ ಅರ್ಥಶಾಸ್ತ್ರದ ವಿಷಯದ ಮೇಲೆ ಅತ್ಯಂತ ಹೆಚ್ಚು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೇ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಈಗಾಗಲೇ ನಾವು 10 ಪ್ರಶ್ನೆಗಳನ್ನ ವಿವರಣಾತ್ಮಕ ನೋಡಿದ್ವಿ. ಅದೇ ರೀತಿಯಾಗಿ ಈ ಒಂದು ತರಗತಿಯಲ್ಲಿ ಕೂಡ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ. ನಮ್ಮ ಮೊದಲ ಪ್ರಶ್ನೆ ಯಾವುದು ಅಂತಂದ್ರೆ, ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತೇಳಿ. ನೋಡಿ, ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಎಷ್ಟು? 8 ರಾಷ್ಟ್ರಗಳೇನಪ್ಪಾ ಅಂತಾರೆ ಸಾರ್ಕ್ ಸದಸ್ಯತ್ವ ರಾಷ್ಟ್ರಗಳು ಅಂತ ಕರಿತೀವಿ. ಏನು ಸಾರ್ಕ್ ಅಂತಂದ್ರೆ? ಸಾರ್ಕ್ ಅಂತಂದ್ರೆ ಏನು? ಸಾರ್ಕ್ ಅಂತಂದ್ರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ. ಕನ್ನಡದಾಗ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಅಂತೇಳಿ ಕರಿತೀವಿ. ಈ ಒಂದು ಒಕ್ಕೂಟ ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ 1985 ಡಿಸೆಂಬರ್ 8ರಂದು ಸ್ಥಾಪನೆ ಆಯಿತು. ಈ ಸ್ಥಾಪನೆಯಾದಾಗ ಸಾರ್ಕ್ ಸದಸ್ಯತ್ವ ರಾಷ್ಟ್ರಗಳು ಎಷ್ಟಿದ್ವು ಅಂತಂದ್ರೆ 7 ಸಾರ್ಕ್ ಸದಸ್ಯತ್ವ ರಾಷ್ಟ್ರಗಳಿದ್ವು. ಪ್ರಸ್ತುತ ಎಷ್ಟಿದೆ ಅಂತಂದ್ರೆ 8 ರಾಷ್ಟ್ರಗಳಿದ್ದಾವೆ. 8ನೇ ರಾಷ್ಟ್ರ ಯಾವುದು ಅಂತಂದ್ರೆ ಅಫ್ಘಾನಿಸ್ತಾನ್. 8ನೇ ರಾಷ್ಟ್ರ ಅಫ್ಘಾನಿಸ್ತಾನ. ಈ ಸಾರ್ಕ್ ಸ್ಥಾಪನೆಗೆ ಕಾರಣಭೂತಿಯಾಗಿರುವಂತಹ ದೇಶ ಯಾವುದು ಅಂತಂದ್ರೆ ಬಾಂಗ್ಲಾದೇಶ. ಸಾರ್ಕ್ ಸ್ಥಾಪನೆಯಾದಾಗ ಯಾವ ದೇಶ ಇರಲಿಲ್ಲ ಅಂತಂದ್ರೆ ಅಫ್ಘಾನಿಸ್ತಾನ ದೇಶ ಇರಲಿಲ್ಲ. ಅದು ಇತ್ತೀಚೆಗೆ ಸೇರ್ಪಡೆ ಆಗಿರುವಂತಹ ದೇಶ. ಸಾರ್ಕ್ನ 8ನೇ ಸದಸ್ಯತ್ವ ರಾಷ್ಟ್ರ ಯಾವುದು ಅಂತಂದ್ರೆ ಅಫ್ಘಾನಿಸ್ತಾನ. ಹೀಗೇನಪ್ಪಾ ಅಂತಾರೆ, ಈ ಒಂದು ದಕ್ಷಿಣ ಏಷ್ಯಾದ ಒಂದು ಪ್ರಾದೇಶಿಕ ಸಹಕಾರ ಸಂಘಗಳ ಒಂದು 8 ರಾಷ್ಟ್ರಗಳ ಒಕ್ಕೂಟವನ್ನು ನಾವೇನ್ ಕರಿತೀವಿ ಅಂತಂದ್ರೆ ಸಾರ್ಕ್ ಅಂತ ಕರಿತೀವಿ. ಆ 8 ರಾಷ್ಟ್ರಗಳು ಯಾವ್ಯಾವಿದಾವೆ ಅಂತಂದ್ರೆ 8 ರಾಷ್ಟ್ರಗಳು ಯಾವ್ಯಾವಿದೆ ಅಂತಂದ್ರೆ ಅದಕ್ಕೆ ಒಂದು ಕೋಡ್ ಇದೆ. ಯಾವ ಕೋಡ್ ಅಂತಂದ್ರೆ MBBS ಪೇನ್ ಅಂತ ಕರಿತೀವಿ. MBBS ಪೇನ್ ಅಂತ ಕರಿತೀವಿ. ಎಂ ಅಂತಂದ್ರೆ ಮಾಲ್ಡೀವ್ಸ್, ಬಿ ಅಂತಂದ್ರೆ ಭೂತಾನ್, ಇನ್ನೊಂದು ಬಿ ಅಂತಂದ್ರೆ ಬಾಂಗ್ಲಾದೇಶ್, ಎಸ್ ಅಂತಂದ್ರೆ ಶ್ರೀಲಂಕಾ, ಪಿ ಅಂದ್ರೆ ಪಾಕಿಸ್ತಾನ್, ಎ ಅಂತಂದ್ರೆ AIN ನೋಡ್ತೀವಿ. ಎ ಅಂತಂದ್ರೆ ಅಫ್ಘಾನಿಸ್ತಾನ್, ಐ ಅಂತಂದ್ರೆ ಇಂಡಿಯಾ, ಎನ್ ಅಂತಂದ್ರೆ ನೇಪಾಳ. ಈ 8 ದೇಶಗಳೇನಪ್ಪ ಅಂತಂದ್ರೆ ಸಾರ್ಕ್ನ ಒಂದು ಸದಸ್ಯತ್ವ ರಾಷ್ಟ್ರಗಳು ಅಂತ ಕರಿತೀವಿ. MBBS ಪೇನ್ ಎಂಬುದು ಒಂದು ಸಾರ್ಕ್ ಸದಸ್ಯತ್ವ ರಾಷ್ಟ್ರಗಳ ಒಂದು ಕೋಡು. 8 ರಾಷ್ಟ್ರಗಳಿದಾವಲ್ಲ, ಆ ಒಂದು ಕೋಡಿನಪ್ಪ ಅಂದ್ರೆ ಎಂ ಅಂತಂದ್ರೆ ಮಾಲ್ಡೀವ್ಸ್, ಬಿ ಅಂತಂದ್ರೆ ಭೂತಾನ್, ಇನ್ನೊಂದು ಬಿ ಅಂತಂದ್ರೆ ಬಾಂಗ್ಲಾದೇಶ್, ಎಸ್ ಅಂತಂದ್ರೆ ಶ್ರೀಲಂಕಾ, ಪಿ ಅಂತಂದ್ರೆ ಪಾಕಿಸ್ತಾನ್, ಎ ಅಂತಂದ್ರೆ ಅಫ್ಘಾನಿಸ್ತಾನ್, ಐ ಅಂತಂದ್ರೆ ಇಂಡಿಯಾ, ನಮ್ಮ ಭಾರತ, ಎನ್ ಅಂತಂದ್ರೆ ನೇಪಾಳ. ಈ 8 ರಾಷ್ಟ್ರಗಳೇನಪ್ಪಾ ಅಂತಾರೆ ಸಾರ್ಕ್ನ ಸದಸ್ಯತ್ವ ರಾಷ್ಟ್ರಗಳು ಅಂತ ಕರಿತೀವಿ. ಈ ರೀತಿ ಒಂದು ಸಾರ್ಕ್ ಸಂಘಟನೆ ಮೇಲೆ ಬಹಳಷ್ಟು ಪ್ರಶ್ನೆಗಳು ರೈಸ್ ಆಗ್ತಾ ಇರ್ತವೆ. ಈ ಒಂದು ಅಂಶಗಳನ್ನ ನಾವು ಗಮನ ಕೊಡಬೇಕು. ನೆಕ್ಸ್ಟ್ ನೋಡ್ತೀವಿ, 2ನೇ ಪ್ರಶ್ನೆ ಯಾವುದು ಅಂತಂದ್ರೆ ನೋಡಿ, ಸಾರ್ಕ್ ಸದಸ್ಯತ್ವ ರಾಷ್ಟ್ರಗಳ ಒಂದು ಬಾವುಟ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ನಮ್ಮ ದೇಶದ ಒಂದು ಬಾವುಟ ಇಂಡಿಯಾ ಅಂತ ಕರಿತೀವಲ್ವಾ. ಇದು ನಮ್ಮ ದೇಶದ ಬಾವುಟ ಇದೆ. ಸಾರ್ಕ್ ಸದಸ್ಯತ್ವ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ಸದಸ್ಯತ್ವ ರಾಷ್ಟ್ರ ಆಗಿದೆ. 2ನೇ ಪ್ರಶ್ನೆ ಯಾವುದು ಅಂತಂದ್ರೆ ಸಭೆ ಪೂರ್ಣ ಹೆಸರೇನು ಅಂತ ಹೇಳಿದೆ. ಸಭೆ ಪೂರ್ಣ ಹೆಸರೇನು ಅಂತ ಹೇಳಿದೆ. ಸಭೆ ಅಂತಂದ್ರೆ ಏನು ಅಂತಂದ್ರೆ ಇದರ ಒಂದು ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಸೆಕ್ರೆಟರಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೆಕ್ರೆಟರಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ಸರಿಯಾದ ಉತ್ತರ ಆಗುತ್ತದೆ. ಕನ್ನಡದಾಗ ಭಾರತೀಯ ಷೇರು ವಿನಿಮಯ ಮಂಡಳಿ ಅಂತೇಳಿ ಕರಿತೀವಿ. ವಿನಿಮಯ ಮಂಡಳಿ ಅಂತೇಳಿ ಕರಿತೀನಿ. ಏನಪ್ಪಾ ಇದು ಸೆಬಿ ಅಂತಂದ್ರೆ ಏನು? ಸೆಬಿ ಏನ್ ಕೆಲಸ ಮಾಡ್ತದೆ ಇವತ್ತು ಅಂತಂದ್ರೆ ನೋಡಿ ಸೆಬಿ ಅಂತಂದ್ರೆ ಈಗಾಗಲೇ ಗೊತ್ತಾಗಿರ್ಬೇಕು ನಿಮ್ಗೆ, ಭಾರತೀಯ ಷೇರು ವಿನಿಮಯ ಮಂಡಳಿ ಅಂತೇಳಿ ಗೊತ್ತಾಯ್ತು. ಯಾವಾಗ ಸ್ಥಾಪನೆ ಆಯಿತು ಸೆಬಿ ಅಂತಂದ್ರೆ 1988ರಲ್ಲಿ ಸೆಬಿ ಸ್ಥಾಪನೆ ಆಯಿತು. ಅದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಮುಂಬೈಯಲ್ಲಿದೆ.
ಈ ಸೆಬಿಗೆ ಸ್ಥಾಪನೆ ಮಾಡ್ಬೇಕಂತೇಳಿ ಶಿಫಾರಸು ಕೊಟ್ಟಿರುವಂತ ಸಮಿತಿ ಯಾವುದು ಅಂತಂದ್ರೆ ನರಸಿಂಹನ್ ಸಮಿತಿ. 1991ರಲ್ಲಿ ನರಸಿಂಹನ್ ಸಮಿತಿ ಏನ್ ಮಾಡಿತ್ತು, ಶಿಫಾರಸು ಮಾಡಿತ್ತು. ಇದರ ಅನ್ವಯ ಏನ್ ಮಾಡಿದ್ರು ಅಂತಂದ್ರೆ 1992ರಲ್ಲಿ ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನವನ್ನ ಕೊಟ್ರು. ಏನ್ ಕೆಲಸ ಮಾಡ್ತಪ್ಪ ಸೆಬಿ ಒಂದು ಪ್ರಮುಖ ಏನ್ ಕೆಲಸ ಅಂತಂದ್ರ ಷೇರು ಮಾರುಕಟ್ಟೆಯಲ್ಲೇ ಪ್ರಮುಖ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಸಂಪನ್ಮೂಲವನ್ನ ಕ್ರೋಢೀಕರಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುವಂತದ್ದು. ಏನಪ್ಪಾ ಇದರ ಒಂದು ಪ್ರಮುಖ ಕಾರ್ಯ ಏನಪ್ಪಾ ಅಂತಾರೆ ಬಂಡವಾಳವನ್ನ ನಿಯಂತ್ರಣ ಮಾಡ್ತದೆ. ಬಂಡವಾಳ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡುವಂಥದ್ದು ಇದರ ಒಂದು ಪ್ರಮುಖ ಕಾರ್ಯ. ಬಂಡವಾಳ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡುವಂಥದ್ದು ಇದರ ಒಂದು ಪ್ರಮುಖ ಕಾರ್ಯ ಸೆಬಿ. ಈ ಪ್ರಸ್ತುತ ಸೆಬಿ ಅಧ್ಯಕ್ಷರು ಯಾರಿದಾರಪ್ಪ ಅಂತಾರೆ ಮಾಧವಿ ಪುರಿ ಬುಚ್. ಪ್ರಸ್ತುತ ಮಾಧವಿ ಪುರಿ ಬುಚ್ ಪ್ರಸ್ತುತ ಸೆಬಿ ಅಧ್ಯಕ್ಷರು. ಇವ್ರು ನೋಡಿ ಮಾಧವಿ ಪುರಿ ಬುಚ್ ಏನಪ್ಪಾ ಅಂತಂದ್ರೆ ಸೆಬಿಯ ಒಂದು ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷ ನೋಡಿ ಇವರು. ಸೊ ಹಾಗಾದ್ರೆ ಮೊದಲ ಒಂದು ಸೆಬಿ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ವಿ.ಕೆ. ಮಾದೆ ಅಂತ ಕರಿತೀವಿ. ಇವರು ಮೊದಲ ಒಂದು ಅಧ್ಯಕ್ಷರಾಗಿರುವಂತದ್ದು. ಈ ರೀತಿ ಏನಪ್ಪಾ ಅಂತಾರೆ ಸೆಬಿ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತ ಚಾನ್ಸಸ್ ಇದೆ. ಈ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಸೊ ಮೂರನೇ ಪ್ರಶ್ನೆ ಯಾವುದು ಅಂತಂದ್ರೆ ನೋಡಿ ಇದು ಸೆಬಿ ಸೊ ಭಾರತೀಯ ಷೇರು ವಿನಿಮಯ ಮಂಡಳಿ ಅಂತ ಕರಿತೀವಲ್ವಾ. ಸೊ ಅದರ ಒಂದು ಚಿತ್ರಕೂಟ ಕೂಡ ಇದೆ. ನೆಕ್ಸ್ಟ್ ನೋಡ್ತೀವಿ ಮೂರನೇ ಪ್ರಶ್ನೆ ಯಾವುದು ಅಂತಂದ್ರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತೇಳಿ ಪ್ರಶ್ನೆ ಇದೆ. ಸೊ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಹೇಳೋದಕ್ಕೆ ಸರಿಯಾದ ಉತ್ತರ ಎಂ.ಕೆ. ಸಿಂಗ್ ಆಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಎಂ.ಕೆ. ಸಿಂಗ್. ಎಂ.ಕೆ. ಅಂತ ನಂದ ಕಿಶೋರ್ ಕಿರಣ್ ಸಿಂಗ್ ಅಂತೇಳಿ ಕರಿತೀವಿ. ಇವರು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಏನು ಹಣಕಾಸು ಆಯೋಗದ ಹಣಕಾಸು ಆಯೋಗ ಅಂತಂದ್ರೆ ಏನು ಅಂತಂದ್ರ ನೋಡಿ ಈ ಹಣಕಾಸು ಆಯೋಗ ಸ್ಥಾಪನೆ ಮಾಡ್ಬೇಕಂತೇಳಿ ಸಂವಿಧಾನದಲ್ಲಿ 280ನೇ ವಿಧಿ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಇದರ ಪ್ರಕಾರ ರಾಷ್ಟ್ರಪತಿ ಅವರು ಏನ್ ಮಾಡ್ತಾರೆ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ. ಆ ಹಣಕಾಸು ಆಯೋಗ ಏನ್ ಕೆಲಸ ಮಾಡುತ್ತಪ್ಪ ಅದ್ರ ಪ್ರಮುಖ ಕಾರ್ಯ ಏನು ಅಂತಂದ್ರೆ ಹಣಕಾಸು ಆಯೋಗದ ಒಂದು ಪ್ರಮುಖ ಕಾರ್ಯ ಏನು ಅಂತಂದ್ರೆ ಇಲ್ಲಿ ಏನ್ ಮಾಡ್ತದೆ ತೆರಿಗೆಯನ್ನು ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಹಂಚಿಕೆ ಮಾಡುವಂತದ್ದು. ರಾಜ್ಯ ಮತ್ತು ಕೇಂದ್ರಗಳಲ್ಲೇ ವಿತರಣೆ ಮಾಡುವಂತದ್ದೇ ಇದರ ಒಂದು ಪ್ರಮುಖ ಕಾರ್ಯ ಆಗಿದೆ. ಪ್ರಸ್ತುತ ನಮ್ಮ ದೇಶದಲ್ಲಿ ನಡೀತಾ ಇರುವಂತದ್ದು ಈ 15ನೇ ಹಣಕಾಸು ಆಯೋಗ. ಅದರ ಅವಧಿ ಎಷ್ಟಪ್ಪ ಅಂತಂದ್ರೆ 2020ರಿಂದ ಹಿಡಿದು ಏಪ್ರಿಲ್ 1ರಿಂದ 2025 ಮಾರ್ಚ್ 31ರವರೆಗೆ ಇದರ ಅವಧಿ ಇತ್ತು. ಆದರೆ ಕೇಂದ್ರ ಸಚಿವ ಸಂಪುಟ ಇದರ ಅವಧಿಯನ್ನ ಮತ್ತೆ 1 ವರ್ಷ ಹೆಚ್ಚಿಸಿದೆ. ಯಾವಾಗ ಅಂತಂದ್ರೆ 2026ರವರೆಗೆ ಇದರ ಅವಧಿಯನ್ನ ಹೆಚ್ಚಿಸಿರುವಂತದ್ದು. ಸೊ ಆದ್ಮೇಲೆ ಈಗಾಗಲೇ ಮತ್ತೆ 16ನೇ ಹಣಕಾಸು ಆಯೋಗ ಕೂಡ ರಚನೆ ಆಗಿದೆ. 16ನೇ ಹಣಕಾಸು ಆಯೋಗ ಕೂಡ ರಚನೆ ಆಗಿದೆ. ಅದರ ಅಧ್ಯಕ್ಷರನ್ನ ಯಾರನ್ನು ನೇಮಕ ಮಾಡಲಾಗಿದೆ ಅಂತಾರೆ ಅರವಿಂದ ಪನಗರಿಯ ಅವರನ್ನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇದರ ಅವಧಿ ಎಷ್ಟು ಅಂತಂದ್ರೆ 2026ರಿಂದ ಹಿಡಿದು 2031ರವರೆಗೆ ಇದರ ಅವಧಿಯಾಗಿದೆ. ಸೊ ಈ ರೀತಿ ಏನಪ್ಪಾ ಅಂತಾರೆ ನಮಗೆ ಹಣಕಾಸು ಆಯೋಗದ ಮೇಲೆ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ನೋಡಿ ವೈದ್ಯ ರೆಡ್ಡಿ ಅವರು ಏನಪ್ಪಾ ಅಂದ್ರೆ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಕೆ.ಸಿ. ನಿಯೋಗಿ ಯಾರಪ್ಪ ಅಂದ್ರೆ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು. ಇವರು ಎಂ.ಕೆ. ಸಿಂಗ್ 15 ಹಣಕಾಸು ಆಯೋಗದ ಅಧ್ಯಕ್ಷರು. ಇವರು ಅರವಿಂದ್ ಪನಗರಿಯ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಸೊ ಏನ್ ಪ್ರಶ್ನೆ ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಆಪ್ಷನ್ಸ್ ಇದಾವೆ ಅವೆಲ್ಲವನ್ನ ನೋಡ್ಕೊಂಡಾಗ ನಮ್ಮಲ್ಲಿ ಹೆಚ್ಚಿನ ಮಾಹಿತಿಗಳು ಇರ್ತವೆ. ಯಾವುದೇ ಸ್ಪರ್ಧಾತ್ಮಕ ಎಕ್ಸಾಮ್ ಅನ್ನ ಬಂದರೂ ಕೂಡ ಈಸಿಯಾಗಿ ನಾವು ಪ್ರಶ್ನೆಗಳನ್ನ ಫೇಸ್ ಮಾಡಬಹುದು. ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೀಬಹುದು. ಸುಮ್ಮನೆ ನಾನು ಓದಕತ್ತೀನಿ ದಾವರಾಗಿದ್ದೀನಿ ಅಲ್ಲಿದ್ದೀನಿ ಇಲ್ಲಿದೆ ಅಂತೇಳಿ ಟೈಮ್ ವೇಸ್ಟ್ ಮಾಡೋ ಬದಲು ಸೊ ಸರಿಯಾದ ರೀತಿಯಲ್ಲಿ ನಾವು ಕ್ರಮಬದ್ಧವಾಗಿ ಸ್ಟಡಿ ಮಾಡಿದ್ದೇ ಆದ್ರೆ ಸೊ ಯಶಸ್ಸನ್ನು ನಾವು ಏನ್ ಮಾಡಬಹುದು. ಖಂಡಿತವಾಗಿ ನಾವು ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ನೆಕ್ಸ್ಟ್ ನೋಡ್ತೀವಿ ನಮ್ಮ 4ನೇ ಪ್ರಶ್ನೆ ಯಾವುದು ಅಂತಂದ್ರೆ ನೋಡಿ ಈ ಕೆಳಗಿನವುಗಳಲ್ಲಿ ನಾಬಾರ್ಡ್ನ ಕೇಂದ್ರ ಕಚೇರಿ ಯಾವುದು ಅಂತೇಳಿ ಬಹಳಷ್ಟು ಸಿಂಪಲ್ ಆದ ಪ್ರಶ್ನೆ ಇದು.
ಈ ಕೆಳಗಿನವುಗಳಲ್ಲಿ ನಾಬಾರ್ಡ್ನ ಕೇಂದ್ರ ಕಚೇರಿ ಯಾವುದು ಅಂತ ಹೇಳಿದೆ. ಸೊ ನಾಬಾರ್ಡ್ನ ಕೇಂದ್ರ ಕಚೇರಿ ಯಾವುದು ಅಂತಂದ್ರೆ ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು? ಮುಂಬೈ ಅಂತ ಹೇಳಿ ಕರಿತೀವಿ. ಸರಿಯಾದ ಉತ್ತರ ಯಾವುದು? ಮುಂಬೈ ಅಂತ ಹೇಳಿ ಕರಿತೀವಿ. ಏನಿದು ನಾಬಾರ್ಡ್ ಅಂತಂದ್ರೆ? ಸೊ ನಾಬಾರ್ಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸೊ ನ್ಯಾಷನಲ್ ಅಗ್ರಿಕಲ್ಚರ್ ರೂರಲ್ ಅಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಈ ಒಂದು ನಾಬಾರ್ಡ್ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಈ ಬ್ಯಾಂಕ್ ಏನ್ ಕೆಲಸ ಮಾಡ್ತೈತಿ ಇವತ್ತು? ಇದರ ಒಂದು ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರೆ ಇದು 1982ರಲ್ಲಿ ಇದನ್ನ ಸೊ ಒಂದು ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಶಿವರಾಮನ್ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಈ ನಾಬಾರ್ಡ್ ಸ್ಥಾಪನೆ ಆಯಿತು. ಇದರ ಒಂದು ಪ್ರಮುಖ ಕಾರ್ಯ ಏನಪ್ಪಾ ನಾಬಾರ್ದು ಅಂತಂದ್ರೆ ಸೊ ಇದರದ್ದು ಕೃಷಿ ಅಭಿವೃದ್ಧಿ ಮಾಡಬೇಕು, ಒಂದು ಗ್ರಾಮೀಣ ಅಭಿವೃದ್ಧಿ ಮಾಡಬೇಕು ಎಂಬುದೇ ಇದರ ಒಂದು ಪ್ರಮುಖ ಉದ್ದೇಶವಾಗಿರುವಂತದ್ದು. ಇದರ ಒಂದು ಪ್ರಮುಖ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಮುಂಬೈಯಲ್ಲಿದೆ. ಸೊ ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ಯಾರು ಅಂತಂದ್ರೆ ವಿ.ಕೆ. ಶಾಜಿ ಅಂತೇಳಿ ಕರಿತೀವಿ. ವಿ.ಕೆ. ಶಾಜಿ ಅಂತೇಳಿ ಕರಿತೀವಿ. ಇವರು ಪ್ರಮುಖ ಈಗಿನ ಒಂದು ಪ್ರಸ್ತುತ ಒಂದು ನಾಬಾರ್ಡ್ನ ಅಧ್ಯಕ್ಷರಾಗಿದ್ದಾರೆ. ಸೊ ಏನಪ್ಪಾ ಇದು? ಒಂದು ಕೃಷಿ ಅಭಿವೃದ್ಧಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಾಲವನ್ನು ಕೊಡುವಂತದೇ ಇದರ ಒಂದು ಪ್ರಮುಖ ಉದ್ದೇಶ. ಯಾವ ರೀತಿಯಲ್ಲಿ ಸಾಲವನ್ನು ಕೊಡ್ತದೆ ಅಂತಂದ್ರೆ ಇಲ್ಲಿ ಕೃಷಿ ಸಂಬಂಧಪಟ್ಟಂತೆ ಸಹಕಾರಿ ಬ್ಯಾಂಕ್ಗಳ ಮುಖಾಂತರ ಆದ ನಂತರ ಗ್ರಾಮೀಣ ಪ್ರದೇಶಗಳಿಗೆ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳ ಮುಖಾಂತರ ಇವತ್ತು ಏನ್ ಮಾಡ್ತಾ ಇದೆ? ರೈತರನ್ನ ಅಭಿವೃದ್ಧಿಪಡಿಸುವಂತ ಕೆಲಸವನ್ನು ಇವತ್ತು ನಾಬಾರ್ಡ್ ಮಾಡ್ತಾ ಇದೆ. ಸೊ ಈ ನಾಬಾರ್ಡ್ ಏನಪ್ಪಾ ಅಂತ ಕೃಷಿ ಕೇಂದ್ರ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಇದನ್ನ ಕೃಷಿ ಕೇಂದ್ರ ಬ್ಯಾಂಕ್ ಅಂತೇಳಿ ಕೂಡ ಕರೀಬಹುದು. ನಾಬಾರ್ಡ್ ಅನ್ನ ಕೃಷಿ ಕೇಂದ್ರ ಬ್ಯಾಂಕ್ ಅಂತೇಳಿ ಕೂಡ ನಾವೇನ್ ಮಾಡ್ಬೋದು? ಕರೀಬಹುದು. ನೋಡಿ ಈ ತರ ಏನಪ್ಪಾ ಅಂತ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಾಲ ಸೌಲಭ್ಯ ಕೊಡ್ಲಿಕ್ಕೆ ಮತ್ತು ಕೃಷಿಯನ್ನು ಅಭಿವೃದ್ಧಿಪಡಿಸುವ ಒಂದು ಅಪೆಕ್ಸ್ ಬ್ಯಾಂಕ್ ಆಗಿರುವಂತದ್ದು ನಾಬಾರ್ಡ್. ಇದೊಂದು ಅಪೆಕ್ಸ್ ಬ್ಯಾಂಕ್ ಅಂತೇಳಿ ಕೂಡ ನಾವೇನ್ ಕರಿತೀವಿ ನಾಬಾರ್ಡ್ ಅನ್ನ. ಈ ರೀತಿ ನಮ್ಗೆ ಪ್ರಶ್ನೆಗಳು ಕೇಳ್ತಾನೆ. ಸೊ ಇದು ನಾಬಾರ್ಡ್ ಯಾವ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಯ್ತು ಅಂತಂದ್ರ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಯ್ತು. ಇದು ಬಹಳಷ್ಟು ಬಾರಿ ಬೇರೆ ಪ್ರಶ್ನೆಗಳು ಬೇರೆ ಒಂದು ಎಕ್ಸಾಮ್ ಗಳಲ್ಲಿ ಸ್ಪರ್ಧಾತ್ಮಕ ಎಕ್ಸಾಮ್ ಗಳಲ್ಲಿ ಕೇಳುವಂತ ಪ್ರಶ್ನೆ ಏನು? ಯಾವ ಒಂದು ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಯ್ತು ಅನ್ನೋದಿನ ಶಿವರಾಮನ್ ಸಮಿತಿಯ ಮೇರೆಗೆ ಸ್ಥಾಪನೆ ಆಯ್ತು ನೋಡ್ರಿ ಇದು. ಸೊ ಈ ರೀತಿ ಪ್ರಶ್ನೆಗಳು ನೋಡ್ತಾ ಹೋಗಿ ನೆಕ್ಸ್ಟ್ ನೋಡ್ತೀವಿ. ಇದು ನೋಡಿ ನಾಬಾರ್ಡ್ ಬ್ಯಾಂಕ್ ನೋಡ್ರಿ. ಇದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಲ್ಲ, ಇದು ನಮ್ಮ ಒಂದು ಸೊ ನಾಬಾರ್ಡ್ ಅಂತ ಕರಿತೀವಿ ನೋಡಿ. ನೆಕ್ಸ್ಟ್ ನೋಡ್ತೀವಿ ರಾಷ್ಟ್ರೀಯ ಆದಾಯವನ್ನ. ನಮ್ದು 5ನೇ ಪ್ರಶ್ನೆ ಯಾವುದು ಅಂತಂದ್ರೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಂತ ಸಂಸ್ಥೆ ಯಾವುದು ಅಂತ ಹೇಳಿ ನೋಡಿ. ನಮ್ಮ 5ನೇ ಪ್ರಶ್ನೆ ಹೇಗಿದೆ? ಸೊ ನಮ್ಮ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಂತ ಸಂಸ್ಥೆ ಯಾವುದು ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ? NSO ಇವತ್ತು ಮಾಪನ ಮಾಡ್ತಾ ಇದೆ. ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಂತ ಸಂಸ್ಥೆ ಯಾವುದು ಅಂತಂದ್ರೆ NSO ಇವತ್ತು ಏನ್ ಮಾಡ್ತಾ ಇದೆ? ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತಾ ಇದೆ. ಏನಿದು NSO ಅಂತಂದ್ರೆ ಸೊ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಹೇಳಿ ಕರಿತೀವಿ. ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತ ಹೇಳಿ ಕರಿತೀವಿ. ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತ ಹೇಳಿ ಕರಿತೀವಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಹೇಳಿ ಕರಿತೀವಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಹೇಳಿ ಕರಿತೀವಿ. ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತ ಹೇಳಿ ಕರಿತೀವಲ್ವಾ, ಈ ಸಂಸ್ಥೆ ಇವತ್ತು ಏನ್ ಮಾಡ್ತಾ ಇದೆ? ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತಿರುವಂತ ಸಂಸ್ಥೆ. ಏನಿದು ರಾಷ್ಟ್ರೀಯ ಆದಾಯ ಅಂತಂದ್ರೆ ಏನು? ರಾಷ್ಟ್ರೀಯ ಆದಾಯ ಅಂತಂದ್ರೆ ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿರುವಂತಹ ಸರಕು ಸೇವೆಗಳ ಮೌಲ್ಯವನ್ನ ನಾವು ಕರಿತೀವಿ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ. ಏನಿದು ಒಂದ್ ವರ್ಷ ಏನಪ್ಪಾ ಅಂದ್ರೆ 2023ರಿಂದ ಹಿಡಿದು 24ರ ಒಂದು ಅವಧಿಯಲ್ಲಿ ಏನ್ ಉತ್ಪಾದನೆ ಮಾಡಿದೆ, ಏನ್ ಮಾರಾಟ ಮಾಡಿದೆ, ಅದರ ಒಂದು ಮೌಲ್ಯವನ್ನ ನಾವು ಕರಿತೀವಿ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಈ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಂತ ಸಂಸ್ಥೆ ಯಾವುದು ಅಂತಂದ್ರೆ NSO ಅಂತ ಕರಿತೀವಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ. ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತ ಕರಿತೀವಿ. ಈ ಸಂಸ್ಥೆ ಇವತ್ತು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತಿರುವಂತಹ ಸಂಸ್ಥೆಯಾಗಿದೆ. ಹಾಗಾದ್ರೆ ಇದೇ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ. ಸೊ ಇದನ್ನ ಈ ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿ ಮಾಪನ ಮಾಡಿರುವಂತಹ ವ್ಯಕ್ತಿ. ಸೊ ಅದೇ ರಾಷ್ಟ್ರೀಯ ಆದಾಯವನ್ನ ವೈಜ್ಞಾನಿಕವಾಗಿ ಮಾಪನ ಮಾಡಿದವರು ಯಾರಪ್ಪ ಅಂದ್ರೆ ವಿ.ಕೆ.ಆರ್.ವಿ. ರಾವ್. ಇದ್ರ ಮೇಲೆ ಕೂಡ ಬಹಳಷ್ಟು ಬಾರಿ ಪ್ರಶ್ನೆ ರೈಸ್ ಆಗಿದ್ದಾವೆ.
ಸೊ ನೆಕ್ಸ್ಟ್ ನೋಡ್ತೀವಿ ನಮ್ದು ಆರನೇ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಸೊ ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಯಾವುದು ಅಂತ ಹೇಳಿದೆ. ವಿಶ್ವ ವ್ಯಾಪಾರ ಸಂಘಟನೆಯ ಒಂದು ಕೇಂದ್ರ ಕಚೇರಿ ಯಾವುದು ಅಂತ ಹೇಳಿದೆ. ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ? ಜಿನೆವಾ ಆಗುತ್ತೆ. WTO ಆಗತ್ತಲ್ಲ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಇನ್ನು WTO ವಿಶ್ವ ವ್ಯಾಪಾರ ಸಂಘಟನೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸೊ ಈ ಒಂದು WTO ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರೆ 1995 ಸ್ಥಾಪನೆ ಆಯ್ತು. ಸೊ ಮೊದಲಿಗೆ ನಮ್ಗೆ ಏನಿತ್ತು ಅಂತಾರೆ, ಗ್ಯಾಟ್ ಇತ್ತು, ಗ್ಯಾಟ್ ಒಪ್ಪಂದ ಇತ್ತು. ಆ ಗ್ಯಾಟ್ ಒಪ್ಪಂದ ಬದಲಿಗೆ ಏನಾಯ್ತು ಅಂದ್ರೆಗಿನ ಸೊ WTO ರಚನೆ ಆಯ್ತು. ಯಾವಾಗ ರಚನೆ ಆಯ್ತು ಅಂದ್ರೆ 1995 ರಚನೆ ಆಯ್ತು. ಅದರ ಒಂದು ಕೇಂದ್ರ ಕಚೇರಿ ಯಾವುದು ಅಂತಂದ್ರೆ ಜಿನೆವಾ. ಯಾವುದು? ಸ್ವಿಟ್ಜರ್ಲ್ಯಾಂಡ್ ನ ಒಂದು ಜಿನೆವಾ ಅಂತೇಳಿ ಕರಿತೀವಿ. ಸೊ ಈಗ WTO ಏನಪ್ಪಾ ಅಂತಾರೆ, ಇದನ್ನ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಅಂತೇಳಿ ಕೂಡ ಕರಿತೀವಿ. ಕಾವಲು ನಾಯಿ ಅಂತೇಳಿ ಕೂಡ ಕರಿತೀವಿ. ನೋಡಿ, WTO ಅನ್ನು ನಾವು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಅಂತ ಕೂಡ ಕರಿತೀವಿ. ಸೊ ನಾವು ಐಸಿಯಲ್ಲಿ ಓದ್ತೀವಲ್ವಾ, CAG ಅವರನ್ನ ಅಂತೇಳಿ ಕರಿತೀವಿ, ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಅವರನ್ನ ಸಾರ್ವಜನಿಕ ಖಾತೆಯ ಒಂದು ಕಾವಲು ನಾಯಿ ಅಂತೇಳಿ ಕರಿತೀವಲ್ಲ, ಅದೇ ರೀತಿ ಸೊ ನಾವು WTO ಅನ್ನ ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಅಂತೇಳಿ ಕರಿತೀವಿ. ಇದರ ಉದ್ದೇಶ ಏನಪ್ಪಾ? WTO ಉದ್ದೇಶ ಏನು, ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಸೊ ಇದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಪ್ರೋತ್ಸಾಹಿಸಬೇಕು. ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಪ್ರೋತ್ಸಾಹಿಸುವಂತದ್ದೇ ಇದರ ಒಂದು ಪ್ರಮುಖ ಉದ್ದೇಶ. ನೋಡ್ರಿ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಪ್ರೋತ್ಸಾಹಿಸಬೇಕು. ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಪ್ರೋತ್ಸಾಹಿಸುವಂತದ್ದೇ ಈ ಒಂದು WTO ಅನ್ನ ಪ್ರಮುಖ ಉದ್ದೇಶವಾಗಿರುವಂತದ್ದು. ಈ ರೀತಿ ಒಂದು ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡ್ತೀವಿ. ನೆಕ್ಸ್ಟ್ ಯಾವುದು ಅಂತಾರೆ, ಇದೇ ಒಂದು WTO ಕೇಂದ್ರ ಕಚೇರಿ ನೋಡಿ, ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ನ ಜಿನೆವಾ ಅಂತೇಳಿ ಕರಿತೀವಲ್ಲ. ಜಿನೆವಾ ಇಲ್ಲಿ ನನಗ ಸ್ವಿಟ್ಜರ್ಲ್ಯಾಂಡ್ ಆಗಿದೆ. ನೆಕ್ಸ್ಟ್ ನೋಡ್ತೀವಿ. ಸೊ ನಮ್ಮ 7ನೇ ಪ್ರಶ್ನೆ ಯಾವುದು ಅಂತಂದ್ರೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತ ಹೇಳಿದೆ. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ನಮಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಬಿಹಾರ ಆಗುತ್ತೆ. ಏನಿದು ಜನಸಾಂದ್ರತೆ ಅಂತಂದ್ರೆ ಏನಪ್ಪಾ? ಜನಸಾಂದ್ರತೆ ಅಂತಂದ್ರೆ ಪ್ರತಿಯೊಂದು ಚದರ ಕಿಲೋಮೀಟರ್ನಲ್ಲಿ ಪ್ರತಿಯೊಂದು ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಪ್ರಮಾಣವನ್ನು ಜನಸಾಂದ್ರತೆ ಅಂತೇಳಿ ಕರಿತೀವಿ. ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ಬಿಹಾರ್. ಯಾವುದ್ರ ಪ್ರಕಾರ? 2011ರ ಒಂದು ಜನಗಣತಿಯ ಪ್ರಕಾರ. ಹಾಗಾದ್ರೆ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ಅರುಣಾಚಲ ಪ್ರದೇಶ್. ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ಅರುಣಾಚಲ ಪ್ರದೇಶ ಆಗುತ್ತೆ. ಸೊ ಅದೇ ರೀತಿಯಾಗಿ ಏನಿದೆ ಉತ್ತರ ಪ್ರದೇಶ ಇದೆ. ಉತ್ತರ ಪ್ರದೇಶ ಏನಪ್ಪಾ ಅಂದ್ರೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ರಾಜ್ಯ ಇದು. ರಾಜಸ್ಥಾನ ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ಅದು ರಾಜಸ್ಥಾನ ಆಗುತ್ತೆ. ಇಲ್ಲಿ ಕನ್ನಡ ನೋಡಿದಾಗ ಸೊ ಪ್ರಸ್ತುತ ನಮ್ಮ ದೇಶದ ಒಂದು ಜನಸಾಂದ್ರತೆ ಎಷ್ಟಿದೆ ಅಂತಂದ್ರೆ 382 ಇದೆ. ನಮ್ಮ ಭಾರತದ ಒಂದು ಜನಸಾಂದ್ರತೆ ಇದು. ಭಾರತದ ಜನಸಾಂದ್ರತೆ ಎಷ್ಟಿದೆ ಅಂತಾರೆ? 382 ಇದೆ. ನಮ್ಮ ಕರ್ನಾಟಕದ ಎಷ್ಟಿದೆ ಅಂತಾರೆ? 319 ಜನಸಾಂದ್ರತೆ ಇದೆ. ಇಲ್ಲಿ ನಮ್ಮ ಕರ್ನಾಟಕದಾಗ ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಯಾವುದು ಅಂತಂದ್ರೆ ಬೆಂಗಳೂರು ಆಗುತ್ತೆ. ಬೆಂಗಳೂರು ಜಿಲ್ಲೆ. ಸೊ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಯಾವುದು ಅಂತಂದ್ರೆ ಕೊಡಗು. ಸೊ ಈ ರೀತಿ ಜನಸಾಂದ್ರತೆಗಳ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಸೊ ಈ ರೀತಿ ನೋಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ನೋಡೋಣ. 8ನೇ ಪ್ರಶ್ನೆ ಯಾವುದು ಅಂತಂದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಹೇಳಿದೆ. ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಹೇಳಿದೆ. ಸೊ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಂದ್ರೆ MS ಸ್ವಾಮಿನಾಥನ್ ಅಂತ ಹೇಳಿ ಕರಿತೀವಿ. ಯಾರು ಇವರು MS? ಹಸಿರು ಕ್ರಾಂತಿ ಅಂತಂದ್ರೆ ಏನು? ಹಸಿರು ಕ್ರಾಂತಿ ಅಂತಂದ್ರೆ ಉತ್ಪಾದನೆಯಲ್ಲಾಗಿರುವಂತ ಹೆಚ್ಚಳವನ್ನ ಉತ್ಪಾದನೆಯಲ್ಲಿ ಆಗುವ ಹೆಚ್ಚಳವನ್ನ ನಾವೇನ್ ಕರಿತೀವಿ? ಹಸಿರು ಕ್ರಾಂತಿ ಅಂತ ಕರಿತೀವಿ.
ಉತ್ಪಾದನೆಯಲ್ಲಿ ಆಗುವಂತ ಹೆಚ್ಚಳವನ್ನು ನಾವೇನು ಕರಿತೀವಿ ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ. ಯಾಕೆ ತಂದ್ವಿ ನಮ್ಮ ಭಾರತಕ್ಕೆ ಹಸಿರು ಕ್ರಾಂತಿಯನ್ನು ನಾವು ಭಾರತಕ್ಕೆ ಯಾಕೆ ತಂದ್ವಿ ಅಂತಂದ್ರೆ ನೋಡಿ ಇಲ್ಲಿ ಸೊ ಭಾರತಕ್ಕೆ ಸ್ವತಂತ್ರ ಬಂದು 1947ರಲ್ಲಿ ಸ್ವತಂತ್ರ ಆಯ್ತು. ಸ್ವತಂತ್ರ ಆದ ನಂತರ ನಮ್ಮ ದೇಶದಲ್ಲೇ ಒಂದು ಅಕ್ಷರ ಕ್ಷಾಮ ಉಂಟಾಯಿತು. ಇನ್ನೊಂದು ಯಾವುದು ಅಂತಂದ್ರೆ ಆಹಾರದ ಕೊರತೆ ಉಂಟಾಯಿತು. ಇಂಥ ಒಂದು ವೇಳೆಯಲ್ಲಿ ಹೆಂಗಾದ್ರೂ ಮಾಡಿ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ನಿವಾರಿಸಬೇಕು ಅಂತೇಳಿ ಸೊ ಆಗಿನ ಒಂದು ಅವಧಿಯಲ್ಲಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅವಧಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಅವಧಿಯಲ್ಲಿ ಸೊ MS ಸ್ವಾಮಿನಾಥನ್ ಅವರು ಏನ್ ಮಾಡ್ಕೊಂಡ್ರು ಅಂತಂದ್ರೆ ಸ್ವೀಡನ್ ದೇಶದಿಂದ ಹಸಿರು ಕ್ರಾಂತಿಯನ್ನು ಭಾರತಕ್ಕೆ ತಂದ್ರು. ಈ ಹಸಿರು ಕ್ರಾಂತಿಯ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಇಳುವರಿಯನ್ನ ಜಾಸ್ತಿ ಮಾಡುವಂತದ್ದೇ. ಅಂತಂದ್ರೆ HYV ಬೀಜಗಳನ್ನು ಬಳಕೆ ಮಾಡಿಕೊಂಡು ಉತ್ಪನ್ನ ಮಟ್ಟವನ್ನ ಹೆಚ್ಚು ಮಾಡುವಂತದ್ದೇ ಈ ಒಂದು ಹಸಿರು ಕ್ರಾಂತಿಯ ಒಂದು ಪ್ರಮುಖ ಉದ್ದೇಶ ಆಗಿರುವಂತದ್ದು. ಈ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನ ಮೊದಲಿಗೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈ ಹಸಿರು ಕ್ರಾಂತಿಯನ್ನು ಜಾರಿ ತಂದ್ರು. ಯಾವ ಬೆಳೆಗೆ ಪ್ರಯೋಗ ಆಯಿತು ಅಂದ್ರೆ ಮೊದಲಿಗೆ ಗೋಧಿ ಮತ್ತು ಭತ್ತ ಬೆಳೆಗಳಿಗೆ ಪ್ರಯೋಗ ಆಯಿತು. 1966ರಿಂದ 1970ರ ಅವಧಿಯಲ್ಲಿಗೆ ಉತ್ಪನ್ನ ಮಟ್ಟ ಎಷ್ಟಾಯ್ತು ಅಂದ್ರೆ ಗೋಧಿಯಲ್ಲಿ ಬಹಳಷ್ಟು ಉತ್ಪನ್ನ ಮಟ್ಟ ಆಯ್ತು. ಅದರಿಂದ ಏನಾಯ್ತು ಅಂದ್ರೆ ಈ ಒಂದು ಹಸಿರು ಕ್ರಾಂತಿನ ಇಡೀ ದೇಶದ ವಿಸ್ತರಣೆ ಮಾಡಲಾಯಿತು. ಅದರ ಒಂದು HYV ಬೀಜಗಳನ್ನು ಬಳಕೆ ಮಾಡಿಕೊಂಡು ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಂಡು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಉತ್ಪನ್ನ ಮಟ್ಟ ಹೆಚ್ಚಾಯಿತು. ಈ ಉತ್ಪಾದನೆಯಲ್ಲಿ ಆಗಿರುವಂತಹ ಹೆಚ್ಚಳವನ್ನು ಅಂತ ಕರಿತೀವಿ ಅಂತಂದ್ರ ಹಸಿರು ಕ್ರಾಂತಿ ಅಂತ ಕರಿತೀವಿ. ಆ ಭಾರತೀಯ ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂತಂದ್ರೆ MS ಸ್ವಾಮಿನಾಥನ್. ಹಾಗಾದ್ರೆ ಪ್ರಾಪಂಚಿಕ ಇತಿಹಾಸದ ಪಿತಾಮಹ ಯಾರು ಅಂತಂದ್ರೆ ನಾರ್ಮನ್ ಬೋರ್ಗೊಲಾನ್ ಅವರನ್ನು ನಾವು ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಅಂತೇಳಿ ಕರಿತೀವಿ. ಈ ರೀತಿ ನಮಗೆ ಹಸಿರು ಕ್ರಾಂತಿಗಳ ಮೇಲೆ ಕೂಡ ಬಹಳಷ್ಟು ಬಾರಿ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೇ ಕೇಳ್ಪಟ್ಟಿದೆ. ಸೊ ನೆಕ್ಸ್ಟ್ ನೋಡ್ತೀವಿ. ನಮ್ಮ 9ನೇ ಪ್ರಶ್ನೆ ಯಾವುದು ಅಂತಾರೆ ಮುದ್ರಾ ಯೋಜನೆಯನ್ನು ಭಾರತ ಸರ್ಕಾರ ಯಾವಾಗ ಪ್ರಾರಂಭಿಸಿತು ಅಂತಂದ್ರೆ ಸೊ ಅದಕ್ಕೆ ಸರಿಯಾದ ಉತ್ತರ ಯಾವಾಗುತ್ತೆ 2015 ಆಗುತ್ತೆ. ಏನಿದು ಮುದ್ರಾ ಯೋಜನೆ ಅಂತಂದ್ರೆ ಸೊ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರಿಫೈನಾನ್ಸ್ ಏಜೆನ್ಸಿ ಅಂತೇಳಿ ಕರಿತೀವಲ್ವಾ. ಈ ಒಂದು ಮುದ್ರಾ ಯೋಜನೆಯನ್ನ ನಮ್ಮ ಭಾರತ ಸರ್ಕಾರ 2015 ಮತ್ತು 16ನೇ ಬಜೆಟ್ ನಲ್ಲಿ ಏನಾಯ್ತು ಅಂತಂದ್ರೆ ಈ ಒಂದು ಮುದ್ರಾ ಯೋಜನೆಯನ್ನ ಪ್ರಾರಂಭಿಸಿತು. ಈ ಮುದ್ರಾ ಯೋಜನೆಯ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಸಣ್ಣ ಉದ್ಯಮಿದಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡುವಂಥದ್ದು. ಕಡಿಮೆ ಬಡ್ಡಿ ದರದಲ್ಲೇ ಸಾಲವನ್ನ ಕೊಡುವಂಥದ್ದೇ ಈ ಒಂದು ಮುದ್ರಾ ಯೋಜನೆಯ ಒಂದು ಪ್ರಮುಖ ಉದ್ದೇಶ. ಏನಿದು ಸಣ್ಣ ಉದ್ಯಮಿದಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಕೊಡುವಂಥದ್ದು ಅಂದ್ರಿಗಿನ ಸಣ್ಣ ಉದ್ಯಮಿದಾರರಿಗೆ ಪ್ರೋತ್ಸಾಹಿಸುವಂತ ಒಂದು ಯೋಜನೆ. ಈ ಯೋಜನೆಯನ್ನ 2015 ಮತ್ತು 2016ರ ಒಂದು ಬಜೆಟ್ ನಲ್ಲಿ ಘೋಷಣೆ ಆಯಿತು. ಈ ಘೋಷಣೆಯಲ್ಲಿ ಈ ಒಂದು ಸಾಲ ಸೌಲಭ್ಯವನ್ನ 3 ಹಂತಗಳಲ್ಲಿ ಕೊಡುವಂಥದ್ದು. 3 ಹಂತಗಳು ಯಾವ್ಯಾವು ಅಂದ್ರಿಗಿನ ಶಿಶು ಹಂತ, ಕಿಶೋರ್ ಹಂತ ಮತ್ತು ತರುಣ ಹಂತ ಅಂತ ಕರಿತೀವಲ್ವಾ. ಈ 3 ಹಂತಗಳಲ್ಲಿ ಸಾಲ ಸೌಲಭ್ಯವನ್ನ ಕೊಡುವಂಥದ್ದೇ ಈ ಒಂದು ಮುದ್ರಾ ಯೋಜನೆಯ ಒಂದು ಪ್ರಮುಖ ಉದ್ದೇಶ ಆಗಿದೆ. ಈ ಒಂದು ಯೋಜನೆ ಏನಪ್ಪಾ ಅಂದ್ರೆ SC ಮತ್ತು ST ಜನರಿಗೆ ಆದ್ಯತೆಯನ್ನ ಕೊಡುವಂತ ಉದ್ದೇಶ ಇರುವಂತದ್ದು. ಈ ರೀತಿ ನಮಗೆ ಮುದ್ರಾ ಯೋಜನೆ ಬಂದಿರುವಂತದ್ದು. ನೆಕ್ಸ್ಟ್ ನೋಡ್ತೀವಿ. ನಮ್ಮ ಒಂದು 10ನೇ ಪ್ರಶ್ನೆ ಯಾವುದು ಅಂತಂದ್ರೆ CRR ನೋಡ್ತೀವಿ. CRR ವಿಸ್ತರಿಸಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ನಮಗಿನ ನಗದು ಮೀಸಲು ಅನುಪಾತ ಆಗುತ್ತೆ. ನಗದು ಮೀಸಲು ಅನುಪಾತ ಸರಿಯಾದ ಉತ್ತರ. ಏನಿದು ನಗದು ಮೀಸಲು ಅನುಪಾತ ಆಗಿನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೇಳಿ ಕರಿತೀವಿ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೇಳಿ ಕರಿತೀವಿ. ನಗದು ಮೀಸಲು ಅನುಪಾತ ಅಂತಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಹೇಳಿದ್ದೆ. ನಗದು ಮೀಸಲು ಅನುಪಾತ ಅಂತಂದ್ರೆ ಸೊ ವಾಣಿಜ್ಯ ಬ್ಯಾಂಕುಗಳು
ತಮ್ಮ ಒಟ್ಟು ಮೊತ್ತದಲ್ಲಿ ಒಂದು ಭಾಗವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಮೀಸಲು ಇಡುವುದನ್ನ ಅಂತೇಳಿ ಕರಿತೀವಿ CRR ಅಂತೇಳಿ ಕರಿತೀವಿ, ನಗದು ಮೀಸಲು ಅನುಪಾತ ಅಂತಂದ್ರೆ. ಇವತ್ತು ವಾಣಿಜ್ಯ ಬ್ಯಾಂಕ್ ಇದಾವೆ ಅಲ್ವಾ, ತಮ್ಮ ಒಟ್ಟು ಮೊತ್ತದಲ್ಲಿ ಒಂದು ಭಾಗವನ್ನು ಏನ್ ಮಾಡ್ತವೆ, ಕೇಂದ್ರ ಬ್ಯಾಂಕ್ ನಲ್ಲಿ ಮೀಸಲಿಡ್ತವೆ. ಅದನ್ನ ನಾವ್ ಎಂತೇಳಿ ಕರಿತೀವಿ ಅಂದ್ರಗಿನ CRR ಅಂತೇಳಿ ಕರಿತೀವಿ. ಏನು CRR ಪ್ರಸ್ತುತ ಎಷ್ಟಿದೆ ಅಂತಂದ್ರೆ, CRR ರೇಟ್ ಎಷ್ಟಿದೆ ಅಂದ್ರೆ ಸುಮಾರು 4.5 ಅಷ್ಟು ಇದೆ. ಜುಲೈ ಮಂತ್ ಅಲ್ಲಿ ಅಥವಾ ಪ್ರತಿ ತಿಂಗಳು ಕೂಡ CRR ರೇಟ್ ಬದಲಾವಣೆ ಆಗ್ತಾ ಹೋಗ್ತದೆ. ಈ CRR ರೇಟ್ ಒಂದು ವೇಳೆ ಜಾಸ್ತಿ ಆಯ್ತು ಅಂತಂದ್ರೆ ಏನಾಗತ್ತ, ಆರ್ಥಿಕತೆಯಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತಂದ್ರೆಗಿನ CRR ರೇಟ್ ಆಕ್ಚುಲಿ ಏನಪ್ಪಾ ಅಂದ್ರೆ ಹೆಚ್ಚಳ ಆಯ್ತು ಅಂತಂದ್ರೆ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಕೊಡುವಂತ ಸಾಲಗಳು ನಿಯಂತ್ರಣ ಆಗ್ತವೆ. ವಾಣಿಜ್ಯ ಬ್ಯಾಂಕ್ಗಳು ಕೊಡುವಂತ ಸಾಲಗಳು ನಿಯಂತ್ರಣ ಮಾಡುವಂತದ್ದು. ಯಾಕೆ ನಿಯಂತ್ರಣ ಮಾಡಬೇಕು ಅಂದ್ರೆಗಿನ ಇಲ್ಲಿ ಹಣದುಬ್ಬರ ಉಂಟಾಯ್ತು ಅಂತಂದ್ರೆ ಅವಾಗ ನಿಯಂತ್ರಣ ಮಾಡ್ತೈತಿ ಇವತ್ತು RBI. ಈ ರೀತಿ ಏನಪ್ಪಾ ಅಂದ್ರೆಗಿನ ಇವತ್ತು CRR ಹೆಚ್ಚಾಯಿತು ಅಂತಂದ್ರೆ ನಮ್ಗೆ ಏನಾಗುತ್ತೆ, ಸೊ ವಾಣಿಜ್ಯ ಬ್ಯಾಂಕುಗಳು ಕೊಡುವಂತ ಒಂದು ಸಾಲ ಪ್ರಮಾಣ ಕೂಡ, ಸಾಲದ ಮೇಲೆ ಬಡ್ಡಿ ದರ ಕೂಡ ಏನಾಗುತ್ತೆ, ಹೆಚ್ಚಾಗುವಂತ ಅಂಶವನ್ನ ನಾವು ನೋಡ್ತೀವಿ. ಈ ರೀತಿ ಸಾಲವನ್ನ ನಿಯಂತ್ರಣ ಮಾಡುವಂತ ಒಂದು ಕ್ರಮ ಇದು. ಅಂತಂದ್ರೆ ಹಣಕಾಸು ನೀತಿ ಲಾಸ್ಟ್ ಒಂದು RBI ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ವಿವರಣಾತ್ಮಕ ವಿಡಿಯೋ ನೋಡಿ, ಅಲ್ಲಿ ನೋಡಿ ಎಲ್ಲರೂ ಕೂಡ ಒಂದು ಹಣಕಾಸು ನೀತಿಯನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ ನಮಗೆ ವಿವರಣಾತ್ಮಕವಾದ ಮಾಹಿತಿಗಳು ನಮಗೆ ಸಿಗ್ತವೆ.